22ಕ್ಕೆ ಕನ್ನಡ ಸಂಘಟನೆಗಳೆಲ್ಲ ಬಂದ್ ಕರೆ ಕೊಟ್ಟಿದ್ದಾರೆ. ಪುಣೆಯಲ್ಲೂ ಕೂಡ ಮತ್ತೆ ಕರ್ನಾಟಕ ಬಸ್ ಮೇಲೆ ಅಟ್ಯಾಕ್ ಆಗಿದೆ. ನಿನ್ನೆ ಕೂಡ ಆಗಿದೆ. ಇದು ಶಾಂತಿಯುತವಾಗಿ ಮಾಡ್ಲಿದೆ. ಅದು ಸಿಎಂ ಚೀಫ್ ಸೆಕ್ರೆಟರಿ ಎಲ್ಲ ಮಾತುಕತೆ ನಡೀತಾ ಇದೆ. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸಿಎಂ ಅವರು. ಅಲ್ಲಿ ಅಧಿಕಾರಿಗಳಿಗೆ ಮಾತಾಡಿ ಪರಿಹಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಹತ್ತಲ್ಲಿದೆ. ನಮ್ಮ ಬೆಳಗಾವಿಯಲ್ಲಿ ಅಂತದ್ದು ಏನಿಲ್ಲ. ಈಗೆಲ್ಲ ಅಲ್ಲಿ ಶಾಂತ ಆಗಿದೆ. ಹೊರಗಡೆ ಪ್ರಾರಂಭ ಆಗಿದೆ. ಸೊ ಅದು ಬೆಂಗಳೂರು ಮಟ್ಟದಲ್ಲಿ ಮಾತುಕತೆ ಆಗ್ಬೇಕು. ಅದು ಸೊ ಮಾತಾಡ್ತಿದ್ದಾರೆ CS ಕನ್ಸರ್ನ್ ಡಿಪಾರ್ಟ್ಮೆಂಟ್. ಸೊ ಅದಾದ್ಮೇಲೆ ಒಂದು ಕ್ಲೋಸ್ ಆಗ್ಬೋದು ಮ್ಯಾಟರ್. ಘಟನೆ ನಡೆದಾಗೆಲ್ಲ ಸರ್ ನಿಮ್ಮ ನಾದಿಯಾಗಿ ಎಲ್ಲಾ ಬೆಳಗಾವಿ ನಾಯಕರ ಕಡೆಗೆ ಕೈ ತೋರಿಸ್ತಾರೆ ಸರ್ ಬಹುತೇಕ ಕನ್ನಡ ಪರ ಸಂಘಟನೆಗಳು. ನೀವುಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಥವಾ ನೀವುಗಳು ಚುನಾವಣಾ ಕಾರಣಕ್ಕಾಗಿ ಮತ್ತೊಂದು ಕಾರಣಕ್ಕಾಗಿ ಅವರಿಗೆ ಮಾಡ್ತೀರಿ ಅಂತ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡ್ತಾರೆ. ಆತರ ಏನಿಲ್ಲ. ಅದಕ್ಕೆ ಅವ್ರಿಗೆ ಅನಿಸ್ಬೋದು. ಆ ರೀತಿ ಆಗಿಲ್ಲ. ಆದ್ರೆ ಅಲ್ಲಿ ಘಟನೆ ಆಗಿದ್ದು ಸಮಸ್ಯೆಯಿಂದ ಉದ್ಭವ ಆಗಿದೆ. ಅದು ಕಂಡಕ್ಟರ್ ಮೇಲೆ ಆ ಕೇಸ್ ಹಾಕೋದು ಅವಶ್ಯಕತೆ ಇರಕ್ಕಿಲ್ಲ. ನಾರ್ಮಲ್ ಆಗಿ ಜಗಳ ಮಾಡಿದ್ರು ಅಷ್ಟಕ್ಕೆ ಸೀಮಿತವಾಗಿ ಇಬ್ಬರು ಮ್ಯಾಗ ಹಾಕಿದ್ರೆ ಓಕೆ. ಇದು ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿದ ತಪ್ಪಿಗೆ ಇದಾಗಿದೆ. ಅದಕ್ಕೆ ನಾವು ಜವಾಬ್ದಾರಲ್ಲ. ಯಾರು ಜವಾಬ್ದಾರಲ್ಲ. ಸೊ ಅದು ನಾರ್ಮಲ್ ಆಗಿ ಜಗಳ ಮಾಡಿದ ಕೇಸ್ ಹಾಕಿದ್ರೆ ಮುಗಿದೋಗ್ತಿತ್ತು. ಇಬ್ರು ಮೇಲೆ ಜಗಳ ಮಾಡಿದ್ ನಿಜ. ಅದೇನು ಕೋರ್ಟ್ನಾಗ ಆಗ್ತಿತ್ತು. ಆ ಕಂಡಕ್ಟರ್ ಮೇಲೆ ಎಕ್ಸ್ಟ್ರಾ ಕೇಸ್ ಹಾಕಿದ್ದು ಅದು ಎಲ್ಲರನ್ನೂ ರೊಚ್ಚಿಗೆ ಎಬ್ಸ್ಲಿಕ್ಕೆ ಕಾರಣ ಆಯ್ತು. ಈಗ ಅದು ವಿಡ್ರಾ ಮಾಡ್ತು ಅಂತ ಹೇಳಿದಾರೆ ಪೊಲೀಸ್ ಕಮಿಷನರ್. ಸೊ ಅದು ಮೊದಲೇ ಆಗಿದ್ರೆ ಹಾಕದೆ ಹೋಗಿದ್ರೆ ಇಷ್ಟು ದೀರ್ಘ ಹೋಗ್ತಿರಕ್ಕಿಲ್ಲ. ಏನ್ ಮಾಡ್ಬೋದು ಅವ್ರ ಲೆವೆಲಾಗ ಅವನು ತಿಳಿದು ತನ್ನ ವ್ಯಾಪ್ತಿಯಲ್ಲಿ ಏನೋ ವಿಚಾರ ಮಾಡಿ ಹಾಕಿರ್ಬೋದು. ಅವ್ರ ಮೇಲಾಧಿಕಾರಿಗಳಿಗೆ ಕೇಳಬೇಕಾಗಿತ್ತು. ಅವನು ಈಗ ಅಲ್ಲಿ ಅವ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಅಷ್ಟಕ್ಕೆ ಅದು ಉದ್ಭವ ಆಗಿದ್ದು ಹೀಗೆ ಅದು. ಬೆಳಗಾವಿ ಪೊಲೀಸ್ ಮೇಲೆ ಪದೇ ಪದೇ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಮೇಲೆ ಪದೇ ಪದೇ ಈ ತರದ ಆರೋಪಗಳು ನಿಮಗೆ ಸಿಟಿ ರವಿ ಪ್ರಕರಣದಲ್ಲೂ ಕೂಡ ಈ ತರ ಪೊಲೀಸ್ ಲ್ಯಾಪ್ಸ್ ಆಯ್ತು. ಅಂತರ್ದ ಏನ್ ಮಾಡ್ಲಿಕ್ಕೆ ಆಗುಲ್ಲ. ಬೆಳಗಾವಿ ಪೊಲೀಸು ಬೆಳಗಾವಿಯ ರಾಜಕೀಯ ನಾಯಕರ ವ್ಯಾಪ್ತಿಯನ್ನು ಮೀರಿದ್ದಾರೆ. ದೊಡ್ಡವರಿದ್ದಾರೆ. ಇಲ್ಲ ಮೀರು ಪ್ರಶ್ನೆ ನಮ್ಮ ಮಂಡ್ರ ಕೆಲಸ ಮಾಡ್ಬೇಕಂತ ರೂಲ್ ಇಲ್ಲ. ನಮ್ಮ ಮಂಡ್ರನ ಕೆಲಸ ಮಾಡ್ಬೇಕಂತ ಅವ್ರದೇ ಆದಂತ ಕಾನೂನು ಇದೆ. ಅವ್ರು ಮಾಡಬೇಕು. ಆದ್ರೆ ತಪ್ಪಿದಾರ ಅವರು. ನಮ್ಮ ಮಾತು ಕೇಳೋದು ಯಾವ ಇಲಾಖೆಯವ್ರು ಕೇಳಿ ಮಾಡ್ಬೇಕಂತಿಲ್ಲ. ಅವ್ರು ಏನು ವ್ಯಾಪ್ತಿ ಇದೆ ಅದ್ರೊಳಗೆ ಮಾಡಬೇಕಿತ್ತು. ನಮ್ಮ ಮುಂಚೆನೆ ಹೇಳಿಲ್ಲ. ಅದು ಅಡಿಷನಲ್ ಕೇಸ್ ಹಾಕ್ಬಾರ್ದಿತ್ತು. ಹಾಕಿದ್ದೆ ಇದು ಉದ್ಭವ ಆಗಿದೆ ಅಂತ ಆಗ್ಬಾರ್ದಿತ್ತು. ಅವ್ರು 4 ಜನ ಕೇಳಬೇಕಿತ್ತು ಮೇಲಾಧಿಕಾರಿಗಳು. ಕೇಳದ ಹಾಕಿದ್ರೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗೆ ಕಾರಣ. ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಕರೆ ಕೊಟ್ಟಿರೋರಿಗೆ ರಿಕ್ವೆಸ್ಟ್ ಮಾಡ್ತೀರಾ? ಬಂದ್ ಬೆಂಬಲಿಸ್ತೀರಾ? ಮಾಡ್ಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕೆ ಆಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಸೊ ನಾವ್ ಯಾರಿಗೂ ಕೂಡ ಹೇಳಲಿಕ್ಕೆ ಆಗೋಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡಿದ್ರಾಗ ಏನು ಅವಶ್ಯಕತೆ ಇಲ್ಲ. ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದ ಬಸ್ಸು. ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತಿ. ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ. ಅದು ನೇರವಾಗಿ ಇವ್ರೇನು ಬೋತ್ ಸೈಡ್ ಮಾಡೋದ್ರಿಂದ ಸಮಸ್ಯೆ ಆಗೋದು ಬೆಳಗಾವಿ ಸಿಟಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.